ನಮಸ್ಕಾರ ವೀಕ್ಷಕರೇ. ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಆಗ್ರಹಿಸಿ ನಡೆಯುತ್ತಿರುವ ನಿರಂತರ ಹೋರಾಟ ಇಂದು 20ನೇ ದಿನಕ್ಕೆ ಕಾಲಿಟ್ಟಿದ್ದು, ಯಾವುದಕ್ಕೂ ಎದೆಗುಂದದೆ ಹೋರಾಟ ಮತ್ತಷ್ಟು ಉಗ್ರ ಸ್ವರೂಪ ಪಡೆದುಕೊಂಡಿದೆ. ದಿನದಿಂದ ದಿನಕ್ಕೆ ಹೋರಾಟಕ್ಕೆ ವಿವಿಧ ಸಮಾಜಗಳು ಹಾಗೂ ರೈತರಿಂದ ಬೆಂಬಲ ಹೆಚ್ಚಾಗುತ್ತಿದ್ದು, ಇಂದು ನಾಮದೇವ ಶಿಂಪಿ ಸಮಾಜದವರು ಹಾಗೂ ರೈತರು ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಮತ್ತಷ್ಟು ಬಲ ತುಂಬಿದರು. ನೂರಾರು ಟ್ರ್ಯಾಕ್ಟರ್ಗಳಲ್ಲಿ ಆಗಮಿಸಿದ್ದ ರೈತರು ಹೆಗಲ ಮೇಲೆ ಹಸಿರು ಟವಲ್ ಹೊತ್ತುಕೊಂಡು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ವೇಳೆ ಬನಹಟ್ಟಿಗೆ ಪ್ರಜಾಸೌಧ ಆಗಲೇಬೇಕು ಎಂಬ ಘೋಷಣೆಗಳು ಮೊಳಗಿದವು. ರೈತರ ಆಕ್ರೋಶ ಹಾಗೂ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಇಂದು ಬನಹಟ್ಟಿಯ ಪ್ರಮುಖ ಬೀದಿಗಳು ಸಾಕ್ಷಿಯಾದವು. ಪ್ರಜಾಸೌಧದ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇನ್ನು ಇಂದಿನ ಹೋರಾಟದಲ್ಲಿ ಮತ್ತೊಂದು ವಿಶೇಷತೆ ಕಂಡು ಬಂದಿದ್ದು, ಟ್ರ್ಯಾಕ್ಟರ್ಗಳ ಜೊತೆಗೆ ಚಕ್ಕಡಿ ಬಂಡಿಗಳನ್ನ ಪ್ರತಿಭಟನೆಯಲ್ಲಿ ಬಳಸಲಾಯಿತು. ಅಷ್ಟೇ ಅಲ್ಲದೆ ಎತ್ತುಗಳನ್ನು ಕೂಡ ಕರೆತಂದು ರೈತರು ಪ್ರತಿಭಟನೆ ನಡೆಸಿದ್ದು ಗಮನ ಸೆಳೆಯಿತು. ರೈತರ ಜೀವನದ ಅವಿಭಾಜ್ಯ ಅಂಗವಾಗಿರುವ ಟ್ರ್ಯಾಕ್ಟರ್, ಚಕ್ಕಡಿ ಬಂಡಿ ಹಾಗೂ ಎತ್ತುಗಳೊಂದಿಗೆ ನಡೆದ ಈ ವಿಭಿನ್ನ ಪ್ರತಿಭಟನೆ ಹೋರಾಟದ ಸ್ವರೂಪಕ್ಕೆ ಮತ್ತಷ್ಟು ವಿಶೇಷತೆ ತಂದಿತು. ಪ್ರಜಾಸೌಧ ಆಗುವವರೆಗೂ ಹೋರಾಟ ನಿಲ್ಲದು ಎಂಬ ದೃಢ ಸಂಕಲ್ಪವನ್ನ ಪ್ರತಿಭಟನಾಕಾರರು ವ್ಯಕ್ತಪಡಿಸಿದರು. 20 ದಿನ ಕಳೆದರೂ ಹೋರಾಟಗಾರರ ಉತ್ಸಾಹ ಮಾತ್ರ ಕಡಿಮೆಯಾಗಿಲ್ಲ. ಬದಲಾಗಿ ದಿನದಿಂದ ದಿನಕ್ಕೆ ಹೋರಾಟ ಮತ್ತಷ್ಟು ಸಂಘಟಿತವಾಗುತ್ತಿದ್ದು ಸರ್ಕಾರದ ಗಮನ ಸೆಳೆಯುತ್ತಿದೆ. ಒಟ್ಟಿನಲ್ಲಿ ಬನಹಟ್ಟಿಯ ಪ್ರಜಾಸೌಧ ಹೋರಾಟ 20ನೇ ದಿನವೂ ಭರ್ಜರಿ ಜನಬೆಂಬಲದೊಂದಿಗೆ ಮುಂದುವರೆದಿದ್ದು, ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೂಪ ಪಡೆಯಲಿದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ಬನಹಟ್ಟಿ ತಾಲೂಕಾಗೆ 15 ವರ್ಷ ಅದು 15 ವರ್ಷ ಬನಹಟ್ಟಿ ತಾಲೂಕಾಗ ನಿನಗೆ ಒಡವೆಗಳು ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು, ಸುಖವ ಹಂಚುವಲ್ಲಿ ಏನೋ ದೋಷ ಉಂಟು, ದಣಿಯೋನು ದಣಿಯೇ ಆಗಿಲ್ಲ. ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು, ತುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಇದು ಇವತ್ತಿನ ಅಪ್ಡೇಟ್ಸ್ ಆಗಿತ್ತು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ಧನ್ಯವಾದಗಳು.